ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ 2 ಕ್ಲಿಪ್ಪು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ ನೀಡಲ್ ಬಂದು 2.0 mm ತೊಗೊಂಡಿದ್ದೀನಿ. ಈ ರೀತಿ ಕ್ಲಿಪ್ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಸೊ ನೀವು ಸ್ಟಾರ್ಟಿಂಗಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿ ಇದರ ಒಳಗೆ ಹುಕ್ಕ ಹಾಕಿ ಈ ರೀತಿ ಇಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಇದು ಮೇಲ್ಗಡೆ ಸ್ಟೆಪ್ ಇದೆಯಲ್ಲ ಅಲ್ಲಿ. ಈ ರೀತಿ ಪೂರ್ತಿ ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಈ ಥ್ರೆಡ್ಡನ್ನು ಹೀಗೆ ಇಟ್ಕೊಂಡು ಇದ್ರ ಮೇಲೇ ವರ್ಕ್ ಮಾಡಿದ್ರೆ ಅದು ಅಲ್ಲೇ ಹೈಡ್ ಆಗ್ತದೆ. ಓಕೆ, ನೋಡಿ ಹೀಗೇನೆ ಪೂರ್ತಿನೂ ಸಿಂಗಲ್ ಕ್ರೋಶ ಹಾಕಿ ಕವರ್ ಮಾಡ್ಕೊಳ್ಳಿ. ಇಲ್ಲಿ ತನಕನೂ ಇದೇ ರೀತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಕೌಂಟ್ ಮಾಡೋದೇನು ಬೇಡ, ಫುಲ್ ಎಷ್ಟು ಕವರ್ ಆಗುತ್ತೆ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಇಲ್ಲಿಂದ 1 2 3 ಸರಿ ಆಗ್ತದೆ. ಓಕೆ, 3 ಚೈನ್ ಹಾಕ್ಕೊಂಡು ಇಲ್ಲಿ ಬಂದು ಫಸ್ಟ್ ಸಿಂಗಲ್ ಕ್ರೋಶ ಮಾಡಿದ್ದೀರಲ್ವ, ಅಲ್ಲಿ ಬಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇವಾಗ ಒಂದು ಚೈನ್ ಹಾಕ್ಕೊಂಡು ಪೂರ್ತಿ ಇವಾಗ ಸಿಂಗಲ್ ಕ್ರೋಶ ಹಾಕಿದ್ದೀರಲ್ವ, ಆ ಪ್ರತಿ ಸಿಂಗಲ್ ಕ್ರೋಶಕ್ಕೂ ಒಂದೊಂದು ಈ ರೀತಿ, ಮತ್ತು ಇನ್ನೊಂದು ಪ್ರತಿ ಚೈನಲ್ಲೂ ಒಂದೊಂದು ಹೀಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ. ನೋಡಿ, ಪ್ರತಿ ಚೈನಲ್ಲೂ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ.
ಯಾವ ಚೈನನ್ನು ಕೂಡ ಸ್ಕಿಪ್ ಮಾಡ್ಕೋಬೇಡಿ. ಪ್ರತಿ ಚೈನಲ್ಲೂ ಇದೇ ರೀತಿ ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ತುಂಬ ಈಸಿ ಇದೆ, ಬಿಗಿನರ್ ಫ್ರೆಂಡ್ಲಿ. ನೀವು ಯಾರು ಬೇಕಿದ್ರೂ ಮಾಡ್ಬೋದು. ಇವಾಗ ಕಲಿತಾ ಇರೋರು ಸಹ ಮಾಡ್ಬೋದು. ಓಕೆ, ಇಲ್ಲಿ ತನಕ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ನೆಕ್ಸ್ಟ್ ಈ 3 ಚೈನ್ ಇದೆಯಲ್ವ, ಇಲ್ಲಿಗೆ ಫಸ್ಟ್ ಒಂದು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಹಾಫ್ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಹಾಫ್ ಡಬಲ್ ಕ್ರೋಶಾ ಅಂದರೆ ಈ ರೀತಿ 3 ಲೈನಲ್ಲೂ ಈ ಥ್ರೆಡ್ಡನ್ನು ಹೊರಗೆ ತಗೊಳ್ಳಿ. ಸೊ ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಇವಾಗ 2 ಲೈನ್ ಮತ್ತು 2 ಲೈನ್ ಡಬಲ್ ಕ್ರೋಶಾ. ಈ ಚೈನ್ ಪೂರ್ತಿ ಕವರ್ ಮಾಡಿ. ಓಕೆ, ನೆಕ್ಸ್ಟ್ ಇವಾಗ ಬಂದು ಒಂದು ಹಾಫ್ ಡಬಲ್ ಕ್ರೋಶಾ, ಮತ್ತೆ ಇಲ್ಲಿ ಒಂದು ಹಾಫ್ ಡಬಲ್ ಕ್ರೋಶಾ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ಚೈನಲ್ಲಿ ಹೋಗಿ ಒಂದು ಹೀಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕಿಲ್ಲೊಂದು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಇದು ಕವರ್ ಆಯಿತು. ಓಕೆ, ಇವಾಗ ಈ ಥ್ರೆಡ್ ಕೂಡ ಇದನ್ನು ಇಲ್ಲೇ ಬಿಡಬೇಡಿ. ನೀಡಲ್ ತಗೊಂಡು ಇಲ್ಲಿ ಒಳಗೆ ಹಾಕಿ ಒಳಗಡೆಯಿಂದ ಒಂದು 2-3 ರೌಂಡ್ ಒಳಗೆ ಹಾಕಿಬಿಟ್ಟೆ ಕಟ್ ಮಾಡಿ. ನಾನು ಪ್ರತಿ ಸರಿ ಹೇಳ್ತೀನಿ, ಯಾಕೆಂದರೆ ಅಲ್ಲೇ ಬಿಟ್ಟರೆ ಥ್ರೆಡ್ ಅಲ್ಲೇ ಕಟ್ ಮಾಡಿದ್ರೆ ನಾನು ಇಲ್ಲೇ ಇದರಲ್ಲೇ ತಗೊಳ್ತೀನಿ ನೋಡಿ. ಹೀಗೆ 1-2-3 ಸ್ಟೆಪ್ಪು ಒಳಗೆ ತಂದುಬಿಟ್ಟು ಇಲ್ಲಿ ಕಟ್ ಮಾಡಿಕೊಂಡ್ರೆ ಅವಾಗ ಅದು ಬಿಚ್ಕೊಳ್ಳಲ್ಲ. ಓಕೆ, ಸೊ ಇವಾಗ ಫ್ಲವರ್ ರೆಡಿ ಮಾಡುವ. ನಾನು ಫ್ಲವರಿಗೆ ಬೇರೆ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಹಾಗೆ ಫ್ಲವರಿಗೆ ಈ ರೀತಿ ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೊಳ್ತೀವಲ್ಲ, ಹಾಗೆಯೇ ಮ್ಯಾಜಿಕ್ ರಿಂಗ್ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಇಂಟು ಮಾರ್ಕಲ್ಲಿ ಥ್ರೆಡ್ ಇಟ್ಕೊಂಡು ಈ ಥ್ರೆಡ್ಡನ್ನು ಇಲ್ಲಿ ತಗೊಂಡು ಇಲ್ಲಿಂದ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ಥ್ರೆಡ್ ತೊಗೊಳ್ಳಿ. ಇವಾಗ 2 ಟೈಮ್ಸ್ ಥ್ರೆಡ್ ತೊಗೊಂಡು ಇದೇ ರಿಂಗಲ್ಲಿ ಬಂದುಬಿಟ್ಟು ಇವಾಗ ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು. 2 ಲೈನಲ್ಲಿ ಈ ಥ್ರೆಡ್ಡನ್ನು ಹೊರಗೆ ತೆಗೀರಿ. 3 ಸ್ಟೆಪ್ ಆಗುತ್ತೆ. ಸೊ ಇದನ್ನು ತ್ರಿಬಲ್ ಕ್ರೋಶಾ ಹೇಳ್ತೇವೆ. ತ್ರಿಬಲ್ ಕ್ರೋಶಾನ ಇಲ್ಲಿ ಇವಾಗ 4 ಟೈಮ್ಸ್ ಮಾಡ್ಕೊಳ್ಳಿ. 3 ಟೈಮ್ಸ್ ಆಯಿತು. ಓಕೆ, 4 ಆಯಿತು. ಇವಾಗ 1 2 3 4 ಮತ್ತು 4 ಚೈನ್ ಹಾಕಿ ಇದೇ ರಿಂಗಲ್ಲಿ ಹೋಗಿ ಇಲ್ಲೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಇವಾಗ ಇದು ಒಂದು ಪೆಟಲ್ ರೆಡಿ ಆಯಿತು. ನೆಕ್ಸ್ಟ್ ಮತ್ತೆ ಇಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕಿ ಮತ್ತೆ ತ್ರಿಬಲ್ ಕ್ರೋಶಾ ಮಾಡಿ ಇದೇ ರಿಂಗಲ್ಲಿ ಇವಾಗ ಏನು ಮಾಡಿದ್ರಿ ಸೊ ಅದೇ ರೀತಿ 4 ಟೈಮ್ಸ್ ಮಾಡ್ಕೊಳ್ಳಿ. ಇವಾಗ 2 ಆಯಿತು. ತ್ರೀ 4 ನೆಕ್ಸ್ಟ್ 1 2 3 4 ಚೈನ್ ಹಾಕಿಬಿಟ್ಟು ಇಲ್ಲೇ ಹೋಗಿ ಒಂದು
ಸಿಂಗಲ್ ಕ್ರೋಶನ್. ಸೊ ಇವಾಗ 2 ಪೆಟಲ್ ರೆಡಿ ಆಯಿತು. ಇನ್ನು 2 ಸ್ಟೆಪ್ಪು ಇದೇ ರೀತಿ ಮಾಡ್ಕೊಳ್ಳಿ. 4 ಚೈನ್, 4 ತ್ರಿಬಲ್ ಕ್ರೋಶ, 1 2 3 4 chain, 2 ತ್ರಿಬಲ್ ಕ್ರೋಶ ಆಯಿತು, 3 and 4 ಮತ್ತು 1 2 3 4 ಚೈನ್ ಹಾಕಿ ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕಿ ಇವಾಗ ಕ್ಲೋಸ್ ಮಾಡ್ಕೊಳ್ಳಿ. ಥ್ರೆಡ್ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಸ್ಟಾರ್ಟಿಂಗ್ ಚೈನ್ ಥ್ರೆಡ್ ಇದೆಯಲ್ವ, ಇದನ್ನು ಇವಾಗ ಎಳೆದಾಗ ನೋಡಿ ಇಲ್ಲಿ ಟೈಟ್ ಆಗುತ್ತೆ. ಓಕೆ, ಸೊ ಬೇಕಂದರೆ ಇದೆರಡು ಥ್ರೆಡ್ಡನ್ನು ಇಲ್ಲಿ ನೀಟಾಗಿ ನಾಟ್ ಹಾಕ್ಕೊಳ್ಳಿ. ಇಲ್ಲಿ ನಾಟ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ಇದನ್ನು ಇಲ್ಲಿಟ್ಬಿಟ್ಟು ಗಮ್ ಮಾಡಬೇಕು. ಗ್ಲೂ ಗನ್ನಲ್ಲಿ ಗಮ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಇಲ್ಲಿ ಪ್ಲೈನ್ ಆಗುತ್ತೆ ಅಂದರೆ ನೀವು ಏನಾದರೂ ಬೀಡ್ಸ್ ಏನಾದರೂ ಹಾಕ್ಬೋದು. ಗೋಲ್ಡ್ ಕಲರ್ ಬೀಡ್ಸ್ ಗಮ್ ಮಾಡ್ಬೋದು, ಪರ್ಲು ಅಥವಾ ಏನಿದ್ರೂ ನೀವು ಇಲ್ಲಿ ಒಂದು ಗಮ್ ಮಾಡ್ಕೊಬೋದು. ಮಾಡಿ ತೋರಿಸ್ದೆ. ಓಕೆ, ನೋಡಿ ಈ ರೀತಿ ಗ್ಲೂ ಗನ್ ತೊಗೊಂಡು ಇಲ್ಲಿ ನಾನೊಂದು ಪರ್ಲ್ ಹಾಕ್ತಾಯಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಬಂದು ಇದ್ರ ಬ್ಯಾಕ್ ಸೈಡಲ್ಲಿ ಈ ರೀತಿ ಇಲ್ಲಿ ತಂದುಬಿಟ್ಟು ಹೀಗೆ ಗಮ್ ಮಾಡಿದ್ರೆ ಆಯಿತು. ಓಕೆ, ಸೊ ಇಲ್ಲೆಲ್ಲ ಫುಲ್ ಕವರ್ ಆಗುತ್ತೆ. ಎಲ್ಲಿ ಕವರ್ ಆಗಿಲ್ಲ ನೋಡಿಬಿಟ್ಟು ಅಲ್ಲಿ ನೀವು ಮತ್ತೆ ಬೇಕಿದ್ರೆ ಗಮ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಓಕೆ, ಗ್ಲೂ ಗನ್ನಲ್ಲಿ ಗಮ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಬಿಚ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಸೊ ನಾನು 2 ಪುಟಾಣಿ ಕ್ಲಿಪ್ಗಳನ್ನು ರೆಡಿ ಮಾಡಿದ್ದೀನಿ. ನೋಡಿ, ಓಕೆ, ಕ್ಯೂಟಾಗಿ ಬಂದಿದೆ. ಸೊ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.